ಕಸ ಎಸೆಯೋರ ಮನೆ ಮುಂದೆ ಬೀಳುತ್ತೆ ಕಸ. ಬೆಂಗಳೂರಲ್ಲಿ ಮನೆ ಮುಂದೆ ಕಸ ಸುರಿಯೋ ಅಭಿಯಾನ ಶುರುವಾಗಿದೆ. ರಸ್ತೆ ಬದಿ ಕಸ ಎಸೆಯೋರ ವಿಡಿಯೋ ಮಾಡಿದಂತಹ ಮಾರ್ಷಲ್ಸ್ ರಸ್ತೆಗೆ ಕಸ ಸುರಿದವರ ಮನೆ ಮುಂದೆ ಕಸವನ್ನ ಸುರಿದು ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಗಂಗಾನಗರದ ವ್ಯಕ್ತಿಯ ಮನೆ ಮುಂದೆ ಕಸವನ್ನ ಸುರಿದಿದ್ದಾರೆ ಸಿಬ್ಬಂದಿಗಳು. ಇನ್ನು ಮುಂದೆ ರಸ್ತೆ ಬದಿಗಳಲ್ಲಿ ಕಸ ಎಸೆಯದಂತೆ ಎಚ್ಚರಿಕೆಯನ್ನ ಈ ಮೂಲಕ ಕೊಡಲಾಗ್ತಾ ಇದೆ. ದಂಡವನ್ನ ವಿಧಿಸಿ ನಂತರ ಖುದ್ದು ಜಿಬಿಎಯಿಂದಲೇ ಕಸ ತೆರವು ಮಾಡಲಾಗ್ತಾ ಇದೆ. ಪ್ರತಿ ವಾರ್ಡ್ 190 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ. 1,000 ರೂಪಾಯಿನಿಂದ 10,000ದವರೆಗೆ ದಂಡವನ್ನ ವಿಧಿಸ್ತಾ ಇದ್ದಾರೆ ಅಧಿಕಾರಿಗಳು. ನಿನ್ನೆ 218 ಮನೆಗಳ ಮುಂದೆ ಕಸವನ್ನ ಸುರಿದಿದ್ದಂತಹ ಜಿಬಿಎ ನಿನ್ನೆ ಒಂದೇ ದಿನ ನೋಡಿ ಯಾವ ರೀತಿಯಾಗಿ ಈ ವಸೂಲಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ನಿನ್ನೆ ಒಂದೇ ದಿನ 2.80 ಲಕ್ಷ ರೂಪಾಯಿ ದಂಡ ವಸೂಲಿಯಾಗಿದೆ. ಒಂದು ಕಡೆ ಇದು ಡಬಲ್ ಕೆಲಸ ಆದರೂ ಪರವಾಗಿಲ್ಲ, ನಾವು ಬುದ್ಧಿ ಕಲಿಸೇ ತೀರ್ತೀವಿ ಎಲ್ಲಂದ್ರಲ್ಲಿ ಕಸ ಎಸೆಯೋರಿಗೆ ಅಂತ ಹೇಳಿ ಯಾರ್ಯಾರು ಈ ಎಲ್ಲೆಲ್ಲಿ ಕಸವನ್ನು ಎಸಿತಾ ಇದ್ದಾರೋ ಮಾರ್ಷಲ್ಸ್ಗಳು ಫೋಟೋವನ್ನು ತೆಗೆದುಕೊಳ್ತಾ ಇದ್ದಾರೆ, ವಿಡಿಯೋವನ್ನು ಮಾಡ್ಕೊಳ್ತಾ ಇದ್ದಾರೆ. ಅದು ಜನರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲಿ ಬೇಕಾದರೂ ಅಲ್ಲಿ ನಾನು ಕಸ ಎಸಿತೀನಿ, ನನ್ನನ್ನು ಯಾರು ಕೇಳ್ತಾರೆ ಅಂತ ಅಂದ್ಕೊಂಡು ಕಸ ಎಸಿತಾ ಇದ್ದಂಥವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ, ಜೊತೆಗೆ ದಂಡ, ಜೊತೆಗೆ ಮರ್ಯಾದೆನೂ ಕೂಡ 3 ಕಾಸಿಗೆ ಹರಾಜಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕಸವನ್ನ ತೆಗೆದುಕೊಂಡು ಹೋಗಿ ಮನೆ ಮುಂದೆ ಸುರಿದು ದಂಡವನ್ನ ವಿಧಿಸಿ ಮತ್ತೆ ಆ ಒಂದು ಕಸವನ್ನ ವಾಪಸ್ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ಎಲ್ಲಂದ್ರಲ್ಲಿ ಕಸ ಸುರಿಬಾರ್ದು ಅನ್ನುವಂತಹ ಎಚ್ಚರಿಕೆ. ಇದೇ ರೀತಿಯಾಗಿ ನೀವು ಎಲ್ಲಂದ್ರಲ್ಲಿ ಕಸವನ್ನ ಸುರಿದ್ರೆ ಪದೇ ದಂಡ ವಿಧಿಸೋದಂತೂ ಕನ್ಫರ್ಮ್, ಅದರಲ್ಲಿ 2 ಮಾತಿಲ್ಲ. 1,000ದಿಂದ 10,000 ರೂಪಾಯಿಯವರೆಗೂ ಕೂಡ ಜಿಬಿಎ ಅಧಿಕಾರಿಗಳು ದಂಡವನ್ನು ವಿಧಿಸ್ತಾ ಇದ್ದಾರೆ. ದಂಡ ಕಟ್ಟೋದು ಅಲ್ಲದೆ ಮರ್ಯಾದೆನೂ ಕಳ್ಕೊಂಡು ಯಾಕೆ ಬೇಕು ಹೇಳಿ ಎಲ್ಲಂದ್ರಲ್ಲಿ ಕಸ ಯಾಕೆ ಹಾಕ್ತೀರಿ? ಪಾಪ ಬೆಳಿಗ್ಗೆನೇ ಎದ್ದು ಮನೆ ಮುಂದೆ ಕಸವನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಬರ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಹಾಜರಾಗಿರ್ತಾರೆ ಅಥವಾ ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ, ವಿಜಿಲ್ ಹೊಡ್ಕೊಂಡು ಬರ್ತಾರೆ. ವಿಜಿಲ್ ಹೊಡ್ಕೊಂಡು ನಿಮ್ಮ ಮನೆ ಬಾಗಿಲಿಗೂ ಬಂದರೂ ಕೂಡ ನೀವು ಕಸ ಹಾಕೋದಿಲ್ಲ ಅಂತಂದರೆ ನಿಮಗೆ ಈ ರೀತಿಯಾದಂತಹ ಶಿಕ್ಷೆ ನೀಡಲೇಬೇಕಾಗಿದೆ. ಮನೆ ಮುಂದೆ ಕಸ ಎಸೆಯೋರ ವಿರುದ್ಧ ಈಗಾಗಲೇ ಜಿಬಿ ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ಮುಂದಾಗ್ತಾರೆ. ಈಗ ಜಿಬಿ ಅಧಿಕಾರಿ ಕರಿಗೌಡ ಸರ್ ಏನ್ ಹೇಳ್ತೀರಾ ಸರ್ ಇಂತ ನಾಗರಿಕರಿಗೆ? ನೋಡಿ, ನಮ್ಮ ಬೆಂಗಳೂರು ನಗರದ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ 5,000 ಆಟೋ ಟಿಪ್ಪರ್ಗಳು ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡ್ತಿದೆ. ನಮ್ಮ ಲಿಂಕ್ ವರ್ಕರ್ಸು ಪ್ರತಿ ಮನೆಗೆ ಹೋಗಿ ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸವನ್ನಾಗಿ ಬೇರ್ಪಡಿಸಿ ಕೊಡಿ ಅಂತ ಹೇಳ್ತೀವಿ. ಆದ್ರೂ ಜನ ಆಟೋ ಟಿಪ್ಪರ್ ಹೋದ್ರು ರಸ್ತೆ ಕಸ ಎಸಿತಾರೆ. ನಮ್ಮಲ್ಲಿ ನೋಡಿ ಈ ಎಲ್ಲ ವಿಡಿಯೋ ಮಾಡ್ತಿದ್ವಿ. ನಮ್ಮ ಮಾರ್ಷಲ್, ಪೌರ ಕಾರ್ಮಿಕಸು, ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ನಾವು CCTV ಇನ್ಸ್ಟಾಲ್ ಮಾಡಿದ್ದೀವಿ, ಅದು ಫುಟೇಜ್ ಇದೆ. ಸಾರ್ವಜನಿಕರು ಈ ತರ ಜನ ರಸ್ತೆ ಕಸ ಎಸೆಯೋ ವಿಡಿಯೋ ಕಳಿಸ್ತಿದ್ದಾರೆ. ಇವರು ನಾವು ಬಂದಾಗ ವಿಡಿಯೋ ಇತ್ತು, ನಾವು ಕಸ ಎಸ್ತಿಲ್ಲ ಅಂತ ಹೇಳಿದ್ರು. ವಿಡಿಯೋ ತೋರ್ಸಕ್ ಒಪ್ಕೊಂಡ್ರು, ಪೆನಾಲ್ಟಿ ಕಟ್ಟಕ್ ಒಪ್ಕೊಳ್ಳಿಲ್ಲ. ಕಸ ಸುರಿದ್ಮೇಲೆ ಅವ್ರ ಮನೆ ಮುಂದೆ ಈಗ ಪೆನಾಲ್ಟಿ ಕಟ್ಟಿದ್ರು 2,000 ರೂಪಾಯಿ. ನೋಡಿ, ನಮ್ಮ ಪೌರ ಕಾರ್ಮಿಕರು ಕಸ ತೆಗಿತಾರೆ, ಅವರು ನಮ್ಮಂತ ಮನುಷ್ಯರೇ. ರಸ್ತೆ ಕಸ ಎಸೆಯೋದು ಬೇಡ. ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಜನರಲ್ಲಿ ಮನವಿ ಮಾಡ್ತೀನಿ, ಯಾರು ಕೂಡ ರಸ್ತೆ ಕಸ ಎಸಿಬೇಡಿ, ನಗರದ ನೈರ್ಮಲ್ಯವನ್ನ ಕಾಪಾಡ್ಲಿಕ್ಕೆ ಸಹಕರಿಸಿ. ಸರ್, ಈಗ ಸಾರ್ವಜನಿಕರು ಯಾವ ರೀತಿಯಾಗಿ ನಿಮಗೆ ವಿಡಿಯೋಸ್ ಕಳಿಸಬಹುದು ಸರ್? ಇಂತ ನಂಬರ್ ಅಂತ ಏನಾದ್ರು ಇದೆಯಾ? ಹೇಗೆ? ಹೌದು, ನಮ್ಮ ನಂಬರ್ ಇದೆ 9448197197. ಅದಕ್ಕೆ ವಿಡಿಯೋ ಕಳಿಸಬಹುದು. ಇಲ್ಲ ಅಂತಂದ್ರೆ ನನ್ನ ನಂಬರ್ಗೂ ಕೂಡ ನೇರವಾಗಿ ಯಾರಾದ್ರೂ ಕಸ ಎಸೆಯೋರು ವಿಡಿಯೋ ಕಳಿಸಿದ್ರೆ ಅವ್ರನ್ನ ನಾವು ದಂಡ ವಿಧಿಸ್ತೀವಿ. ಸರ್, ಈಗ ದಂಡ ಎಷ್ಟರಿಂದ ಎಷ್ಟವರೆಗೂ ವಿಧಿಸ್ಬೇಕು ಅಂತ ತೀರ್ಮಾನ ಮಾಡಿದೀರಾ ಅಂತ ಸರ್? 2,000 ಮಿನಿಮಮ್, 2,000ದಿಂದ 10,000ದವರೆಗೆ ದಂಡ ವಿಧಿಸ್ತೀವಿ. ಸರ್, ಈಗ ಮತ್ತೆ ಎಲ್ಲೆಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡಿದಿರಾ ಹೇಗೆ ಅಂತ? ಇನ್ನು ವಿಡಿಯೋಸ್ ಬರ್ತಾ ಇದೆಯಾ ಸರ್ ನಿಮಗೆ? ಇನ್ನ ವಿಡಿಯೋಸ್ ಬರ್ತಾ ಇದೆ. ಈ ಅಭಿಯಾನ ನಿರಂತರವಾಗಿ ಮುಂದುವರಿಯುತ್ತೆ. ಪ್ರತಿ ವಾರ್ಡಲ್ಲೂ ಮಾಡ್ತೀವಿ. ಥ್ಯಾಂಕ್ ಯು.
ಇದಿಷ್ಟು ಕರಿಗೌಡ ಅವರ ಮತ್ತು ಅಂದ್ರೆ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸಕ್ಕೂ ಮುಂದಾಗ್ತೀವಿ ನಾವು. ಯಾರು ಕೂಡ ಇನ್ಮೇಲೆ ಈ ರೀತಿಯಾದಂತಹ ಕೆಲ್ಸಕ್ಕೆ ಮುಂದಾಗಬೇಡಿ. ಕಸವನ್ನ ಬರುವಂತಹ ಏನು ಆಟೋ ಏನಿರುತ್ತೆ ಅಲ್ಲೇ ಹಾಕಿ, ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮಾಡ್ಕೋಬೇಡಿ. ಮೊದ್ಲೇ ಅವರು ಹಣವನ್ನ ಪಾವತಿ ಮಾಡಿದ್ರೆ ಅವ್ರ ಮನೆ ಮುಂದೆ ಕಸ ಹಾಕುವಂತ ಕೆಲಸ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಏನು ಕಸವನ್ನ ಹಾಕಿದ ನಂತರದಲ್ಲಿ ಅವರು ಹಣವನ್ನ ಪಾವತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸೊ ಹೀಗಾಗಿ ಈಗ ಹಣವನ್ನ ಪಾವತಿ ಮಾಡಿದ್ರೆ ನನ್ನ ಮಾತನ್ನು ಸಹ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.